ನಮಗೆ ಚೆನ್ನಾಗಿ ಗೊತ್ತು, ಈ ಕಾಲದ ಯವನಸ್ಥರುಗಳು ಬಹಳ ಕಾಲವು ವೇಗವಾಗಿ ಹೋಗ್ತಾ ಇದೆ. ಯವನಸ್ಥರು ವೇಗವಾಗಿ ಹೋಗ್ತಾ ಇದ್ದಾರೆ. ಅವರು ಹೋಗುವಂಥ ವೇಗತೆಯಲ್ಲಿ ಎಲ್ಲಿಗೋಗಿ ತಲುಪುತ್ತಾರೆ, ಅವರ ಭವಿಷ್ಯ ಎಲ್ಲಿಗೋಗಿ ಕೊನೆ ಕಾಣುತ್ತೆ ಎನ್ನುವಂಥ ನಿರೀಕ್ಷೆ ಇಲ್ಲದಂತೆ ಲೋಕದ ಯವನಸ್ಥರು ಸಾಗಬೇಕಾದ್ರೆ ಆತ್ಮೀಕರಾದಂಥ ನಾವುಗಳು, ಹೊಸದಾಗಿ ಜನಿಸಿದಂಥ ನಾವುಗಳು, ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದಂಥ ನಾವುಗಳು, ಪೌಲನ ಹೇಳೋ ಪ್ರಕಾರ ದೇವರು ನಮಗೊಂದು ದೆಸೆಯನ್ನ, ಒಂದು ಗುರಿಯನ್ನ ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ. ನಾವು ಗುತ್ತು ಗುರಿ ಇಲ್ಲದಂತೆ ನಾವು ಓಡೋರಲ್ಲ. ನಮ್ಮ ಪ್ರತಿಯೊಬ್ಬರಿಗೂ ದೇವರೊಂದು ಗುರಿ ದೇವರು ಇಟ್ಟಿದ್ದಾನೆ. ನಾವು ಪ್ರತಿಯೊಬ್ಬರು ಆ ಗುರಿಗೆ ನಾವು ತಲುಪಬೇಕಾದ್ರೆ ದೇವರ ವಾಕ್ಯ ಹೇಳುತ್ತದೆ. ಇಬ್ರಿಯರ್ ಬರೆದ ಪತ್ರಿಕೆ ನಾವು 12ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನಾವು ಗಮನಿಸಿದಾಗ, ಮೆಗದೋಪಾದಿಯಲ್ಲಿ ಸಾಕ್ಷಿಯ ಸಮೂಹ ನಮ್ಮ ಮುಂದೆ ಇದೆ. ಓಡಿದವರು, ದೇವರ ನಾಮಕ್ಕಾಗಿ ದೊಡ್ಡ ಕಾರ್ಯಗಳನ್ನು ಸಾಧಿಸಿದವರು, ದೊಡ್ಡ ಮೇಘದೋಪಾದಿಯಲ್ಲಿ ಸಾಕ್ಷಿಯ ಸಮೂಹವೇ ನಮ್ಮ ಮುಂದೆ ಇರುವುದಾದರೂ ಬೈಬಲ್ 2 ಕಾರ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡುತ್ತದೆ. ಹತ್ತಿಕೊಳ್ಳುವಂಥ ಪಾಪವನ್ನು, ಅಭ್ಯಂತರ ಮಾಡುವಂಥ ವಿಷಯಗಳನ್ನು ನೀವು ತೆಗೆದು ಪಕ್ಕಕ್ಕೆ ಹಾಕಿ ನಂಬಿಕೆಯನ್ನು ಹುಟ್ಟಿಸುವವನು, ನಂಬಿಕೆಯನ್ನು ಪೂರೈಸುವವನಾಗಿರುವ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ದೃಷ್ಟಿಯನ್ನಿಟ್ಟು ನಿಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡಬೇಕು ಎಂದು ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ಹಾಗಾದರೆ ನಮ್ಮ ಯೌವನಸ್ಥರ ಪ್ರತಿಯೊಂದು ದೃಷ್ಟಿ ಹಣದ ಮೇಲಲ್ಲ, ಕೆಲಸದ ಮೇಲಲ್ಲ, ಲೋಕದ ಆಕರ್ಷಣೀಯ ವಸ್ತುಗಳ ಮೇಲಲ್ಲ, ಲೋಕದ ವೈಭವಗಳ ಮೇಲಲ್ಲ. ನಮ್ಮ ಪ್ರತಿಯೊಬ್ಬರ ಕಣ್ಣು ಕ್ರಿಸ್ತನನ್ನೇ ನೋಡಬೇಕು. ನಾನು ಹೇಳಿದೆ, ನಮ್ಮ ಪ್ರತಿಯೊಬ್ಬರ ಕಣ್ಣುಗಳು ಕ್ರಿಸ್ತನನ್ನೇ ನೋಡಬೇಕು. ನಾವು ಮತ್ತೊಂದು ಆವೃತ್ತಿ ನಮ್ಮ ಕಣ್ಣುಗಳನ್ನು ಕ್ರಿಸ್ತನ ಕಡೆ ಎತ್ತಿ ನಾವು ಓಡತಕ್ಕಂಥ ಬೇಕಾದಂಥ ಕೃಪೆಯನ್ನು ದೇವರ ಸಮ್ಮುಖದಲ್ಲಿ ಕೇಳುವುದಕ್ಕಾಗಿ ನಾವು ದೇವರ ಸಮ್ಮುಖದಲ್ಲಿ ನಾವು ಬಂದಿದ್ದೇವೆ. ನಾನು ಯಾವಾಗಲೂ ಈ ರೀತಿ ಹೇಳ್ತೇನೆ, ಕುಣಿಯುವಂಥ ಕಾಲಗಳಿಗಿಂತ ಅಳುವ ಮೊಣಕಾಲುಗಳು ಶ್ರೇಷ್ಠವಾದದ್ದು. ನಾನು ಯಾವಾಗಲೂ ಅನೇಕ ಕಡೆಗಳಲ್ಲಿ ಹೋದಾಗ ಹೇಳುವಂಥ ಒಂದು ಪದ, ಕುಣಿಯುವಂಥ ಕಾಲಗಳಿಗಿಂತ ಒಳ್ಳೆ ಮ್ಯೂಸಿಕ್ ಇದ್ದಾಗ, ಒಳ್ಳೆ ಹಾಡಿದ್ದಾಗ, ಒಳ್ಳೆ ಶಬ್ದ ಇದ್ದಾಗ ನಾವು ಕುಣಿತೇವೆ. ಕುಣಿಯೋದು ನಮ್ಮ ಜೀವನದಲ್ಲಿ ಉಂಟಾಗೋದು ಒಂದು ಉದ್ವೇಗದಲ್ಲಿ. ಆದರೆ ಮೊಣಕಾಲುಗಳಲ್ಲಿ ಮಾಡುವ ಪ್ರಾರ್ಥನೆ ಉದ್ವೇಗದಿಂದ ಬರೋದಲ್ಲ, ಅದು ಸಮರ್ಪಣೆ, ಅದು ಆತ್ಮಭಾರದಿಂದ ಉಂಟಾಗುವಂಥದ್ದು. ಹಾಗಾದರೆ ಇವತ್ತು ದೇವರ ಸಮ್ಮುಖದಲ್ಲಿ ನಾವು ಕುಣಿಯುವುದಕ್ಕಲ್ಲ ನಾವು ಬಂದಿರೋದು, ದೇವರ ಸಮ್ಮುಖದಲ್ಲಿ ಅಳುವುದಕ್ಕಾಗಿ ಬಂದಿದ್ದೇವೆ. ದೇವರ ಸಮ್ಮುಖದಲ್ಲಿ ಮೊಣಕಾಲು ಹಾಕುವುದಕ್ಕಾಗಿ ನಾವು ಬಂದಿದ್ದೇವೆ. ಯೌವನಸ್ಥರಿಗೆ ಸಾಧಾರಣವಾಗಿ ಕಣ್ಣೀರು ಯಾವಾಗ ಬರುತ್ತೆ ಗೊತ್ತಾ? ತಾವು ನಿರೀಕ್ಷಿಸುವಂಥ ವಿಷಯಗಳು ತಮ್ಮ ಜೀವನದಲ್ಲಿ ಬರದೇ ಇದ್ದಾಗ ಅಳ್ತಾರೆ. ಎರಡನೇದಾಗಿ ತಮಗೆ ಆಸೆ ಪಟ್ಟಿದ್ದು ದೊರಕದೇ ಇದ್ದಾಗ ಅಳ್ತಾರೆ. ಮೂರನೇದಾಗಿ ತಮ್ಮಲ್ಲಿ ಇರೋದು ಬಿಟ್ಟು ಹೋದಾಗ ಅವರು ಅಳ್ತಾರೆ. ಈ 3 ಕಾರ್ಯಗಳು ಬರೋದು ತಮ್ಮ ಮನಸ್ಸಿನ ಕಾರ್ಯಗಳ ಮೇಲೆ. ಒಂದು, ತಮ್ಮ ಜೀವನದಲ್ಲಿ ಆಸೆ ಪಟ್ಟಿದ್ದು ದೊರಕದೇ ಇದ್ದಾಗ ಅಳ್ತಾರೆ. ತಮ್ಮ ಹತ್ತಿರ ಇದ್ದಿದ್ದು ನಷ್ಟವಾದಾಗ ಅಳ್ತಾರೆ. ತಮ್ಮ ಜೊತೆ ಇದ್ದಿದ್ದು ದೂರ ಹೋದಾಗ ಅನೇಕರು ಅಳ್ತಾರೆ. ನಾನು ಒಂದು ಕಾರ್ಯ ಹೇಳ್ತೇನೆ, ನೀವು ಯಾವುದಕ್ಕಾಗಿ ಲೌಕಿಕವಾದಂಥ ವಿಷಯಗಳಿಗಾಗಿ ಅಳೋದು ಅದು ತಾತ್ಕಾಲಿಕವಾದದ್ದು. ಆದರೆ ನಿಮ್ಮನ್ನೇ ನೀವು ದೇವರ ಸಮ್ಮುಖದಲ್ಲಿ ತಗ್ಗಿಸಿ ಅಪ್ತು ಪ್ರಾರ್ಥನೆ ಮಾಡ್ತೀರಲ್ಲ, ಅದು ಕ್ರಿಸ್ತನಲ್ಲಿ ನಿಮ್ಮ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಅಸ್ಥಿವಾರವನ್ನು ನೀವು ಹಾಕುವವರಾಗಿದೆ.